ನೋಡಿ ಇಲ್ಲಿ 1 2 3 4 ಅಲ್ಲಿ 5 6 7 ಅಂತೂ ದೊಡ್ಡದಾಗಿ ಕಾಣುತ್ತೆ. ಈ ಕಡೆ 3 ಈ ಕಡೆ 2 ಈ ಕಡೆ 2 ಬಂದರೆ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ ಗೈಸ್. ಒಂದು ಇಂದ್ರಲಿಂಗ ಆಗೈತೆ, ಅಗ್ನಿಲಿಂಗ 2 ಲಿಂಗ ಆಗೈತೆ, ಯಮಲಿಂಗಂ ಬರುತ್ತೆ, ನಿರುತಿ ಲಿಂಗಂ ಬರುತ್ತೆ, ಆಮೇಲೆ ವರುಣಲಿಂಗ ಬರುತ್ತೆ, ಆಮೇಲೆ ವಾಯುಲಿಂಗ, ಆಮೇಲೆ ಕುಬೇರ ಲಿಂಗ ಬರುತ್ತೆ ದುಡ್ಡಿಗೋಸ್ಕರ, ಆಮೇಲೆ ಈಶಾನ್ಯ ಲಿಂಗಂ, ಅದೇ ಲಾಸ್ಟು. ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಬಸ್ಸಲ್ಲಿ ಹೋಗಿ ಅಲ್ಲಿ ಅಷ್ಟಗೋಪುರಗಳ ಗಿರಿ ಪ್ರದಕ್ಷಿಣೆ ಮಾಡಿ 14 ಕಿಲೋಮೀಟ್ರು ಆಮೇಲೆ ದರ್ಶನ ಮಾಡಿದ್ದು ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಸೊ ಫಸ್ಟಿಂದ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಏನು ಚೈತ್ರ ಪೂರ್ಣಿಮೆ ಇದೆ ಅದ್ರ ಹಿಂದಿನ ದಿನ ಹೋಗಿದ್ದು. ಸೊ ಅದ್ರ ವಿಡಿಯೋನು ನೆಕ್ಸ್ಟ್ ಬರುತ್ತೆ. ಇದು ಗಿರಿ ಪ್ರದಕ್ಷಿಣೆ ಹಾಕುವಾಗ ಮೋಕ್ಷ ಮಾರ್ಗ ಕೂಡ ಅಲ್ಲೂ ಕೂಡ ಪಾಸಾಗಿದ್ದು ನೋಡ್ಬೋದಾಗಿರುತ್ತೆ. ಸೊ ಕಂಪ್ಲೀಟು ಇದನ್ನು 4:15ಕ್ಕೆ ಸ್ಟಾರ್ಟ್ ಮಾಡಿ ನಾವು ದರ್ಶನನ 9:15ಕ್ಕೆ ಫಿನಿಶ್ ಆಯಿತು. ಟೆಂಪಲ್ ಒಳಗಡೆ ಹೋಗ್ಬೇಕಾದ್ರೆ ದೇವ್ರದ್ದು ಪಲ್ಲಕ್ಕಿ ಉತ್ಸವ ಕೂಡ ನೋಡಿದ್ವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಲ್ಲಕ್ಕಿ ಉತ್ಸವ ನೋಡ್ಬೋದು. ಸೊ ಗಾಯ್ಸ್ ಈಗ ಟೈಮ್ 9 ಗಂಟೆ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ 9:15ಕ್ಕೆ ನಮ್ಗೆ ಬಸ್ಗಿರೋದು. ಬನ್ನಿ ಹೋಣ, ತಿರುವಣ್ಣಾಮಲೈಯಲ್ಲಿ ಸಿಗೋಣ. ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಎಷ್ಟು ಜನ ಇದ್ದಾರೆ, ಅದ್ರ ಜೊತೆ ಬಸ್ ಇದೆ ಅಂತ ನೋಡಿ. ಬೆಟ್ಟಕ್ಕೆಲ್ಲ ಹೋಗುತ್ತೆ ಇಲ್ಲಿಂದ. ಪ್ಲಾಟ್ಫಾರ್ಮ್ 8 ಅಂತ. ಬನ್ನಿ ಹೋಣ. ಇವತ್ತೇ ಮಳೆ ಬಂದಿದೆ ಬೆಂಗಳೂರಲ್ಲಿ ಗೈಸ್. ಇದೇ KSRTC ಬಸ್ಸಲ್ಲಿ ನಾವು ಹೋಗ್ತಾ ಇರುವಂಥದ್ದು. 9:15 ಆಗಿದೆ. ಇದೇ ಸ್ಯಾಟಲೈಟ್. ತಿರುವಣ್ಣಾಮಲೈಗೆ ಹೋಗೋರು ತುಂಬ ಜನ ಬಸ್ ಇದೆ ಗೈಸ್. ತಮಿಳ್ನಾಡು ಬಸ್ಸು ಇದೆ, ನಮ್ಮ KSRTC ಇದೆ. ಬುಕ್ಕಿಂಗ್ ಗೈಸ್ 9:15ಕ್ಕೆ ಬುಕ್ ಆಗಿತ್ತು. ಸೊ 9:40ಕ್ಕೆ ಬಿಡ್ತಾ ಇದ್ದಾರೆ ಬೆಂಗಳೂರು. ಎಷ್ಟೊತ್ತು 3 ಗಂಟೆ ಆಗಿದೆ ಗೈಸ್. ತಿರುವಣ್ಣಾಮಲೈ ಗೈಸ್ ಇದೆ ನೋಡಿ ಬಸ್ ಸ್ಟಾಪ್ ತಿರುವಣ್ಣಾಮಲೈ. ಬೆಳಗ್ಗೆ ಎಕ್ಸಾಕ್ಟಾಗಿ 3 ಗಂಟೆ 18 ನಿಮಿಷಕ್ಕೆ ತಂದುಬಿಟ್ಟಿದ್ದಾನೆ. ಅಲ್ಲಿ 9:40ಕ್ಕೆ ಬಿಟ್ಟಕ್ಕೆ. ತಿರುಕೊಯ್ಲೂರು ಸ್ಟಾಪ್ ಸಿಗುತ್ತೆ ಫಸ್ಟು. ಮುಂದೆ ಹೋಣ ಬನ್ನಿ ಗೈಸ್. ಲಾಕರ್ ಫ್ರೆಶ್ ಅಪ್ ಅಂತ 50 ರೂಪಾಯಿಗೆ ಲಾಕರ್ ರೂಮು ವಿತ್ 50 ರೂಪಾಯಿಗೆ ಉಳ್ಕೊಳ್ಳೋಕೆ ಸ್ವಲ್ಪ ವ್ಯವಸ್ಥೆ ಇರುತ್ತೆ ಅನಿಸುತ್ತೆ. ಬನ್ನಿ ಒಳಗಡೆ ಹೆಂಗಿದೆ ನೋಡ್ಕೊಳ್ಳೋಣ. ಸೊ ಗಾಯ್ಸ್ ಇದು 50 ರೂಪಾಯಿ ಸ್ನಾನ ತೊಗೊಂಡು 100 ರೂಪಾಯಿ ಇದಾದರೆ 300 ರೂಪಾಯಿ ಆಗಿರುತ್ತೆ ಗಾಯ್ಸ್. ಸೊ ಆರಾಮ್ಸೆ ಪೇ ಮಾಡ್ಬೋದು. ನೋಡೋಣ ವಾಪಸ್ ತಗೊಬರ್ತೀನಿ. ಸೊ ಇದು ಇಲ್ಲೇ ಇದೆ ಹತ್ರದಲ್ಲೇ. ಅಣ್ಣ ಅವರು ಇಲ್ಲೇ ಇರ್ತಾರೆ, ಇವ್ರದ್ದೇ ಅಂಗಡಿ ಇದಾವೆ. ಸೊ ಇವ್ರು ಶಾಪ್ಗೆ ಬರ್ಬೋದಾಗಿರುತ್ತೆ. ಕರ್ನಾಟಕದಿಂದ ಬರೋರಿಗೆ ಹೆಲ್ಪ್ ಮಾಡ್ತಿದೆ. ಅದೇ ಇಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ಓಡ್ತಾ ಇದ್ವಿ. ಅಂದರೆ ಇಲ್ಲಿ ಟೆಂಪಲ್ ಬರ್ತೀವಲ್ಲ ಗಾಯ್ಸ್, ಅದು ಎಂಟ್ರೆನ್ಸೇ ಬರ್ಬೋದಾಗಿರುತ್ತೆ. ಸೊ 100 ರೂಪಾಯಿ ಫ್ರೆಶ್ ಅಪ್ ಇರುತ್ತೆ. ಅಣ್ಣ ಬರ್ತೀವಿ ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು. ಅಫಿಷಿಯಲಾಗಿ ಬಂದರೆ ಭೂತನಾರಾಯಣ ಪೆರುಮಲ್ ಅಂತಿದೆ ಟೆಂಪಲ್ಲು. ಸೊ ಇಲ್ಲಿಂದ ಒಳಗಡೆ ಹೋಗೋದೇ ತುಂಬ ಜನ ಬಸ್ಸಲ್ಲಿ ಬರ್ತಿರೋದು ಈ ಕಡೆ. ಸೊ 4:20 ಆಗ್ತದೆ. ಟೆಂಪಲ್ ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ಕರ್ಪೂರ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲೆಲ್ಲ ಎಷ್ಟು ಜನ ಕೂತವ್ರೇನು ಓಪನ್ ಆಗಿಲ್ಲ ಅಂತ. ಇದೆ ಎಂಟ್ರೆನ್ಸ್ ಗೇಟು, ಈಸ್ಟ್ ಗೋಪುರ. ಹಾಂ ಓಕೆ ಗೈಸ್, ರಾಜಗೋಪುರ. ಸೊ ಇಷ್ಟೊತ್ತಿಗೆ ಇನ್ನೂ ಗೇಟ್ ಓಪನ್ ಆಗಿಲ್ಲ. 4:15 ಆಗ್ತಾಯಿದೆ. 5 ಗಂಟೆಗೆ ಅನ್ಸುತ್ತೆ ಓಪನ್ ಆಗೋದು. ಸೊ ಗೈಸ್ ಬನ್ನಿ ಇಲ್ಲಿ ಕರ್ಪೂರ ಹಚ್ಚು ಸ್ಟಾರ್ಟ್ ಮಾಡೋಣ. ಗೈಸ್ ರಾಜಗೋಪುರ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ 4:15 ಆಗಿದೆ. ಸೊ ಗಿರಿ ಪ್ರದಕ್ಷಿಣೆ ಈಗ ಸ್ಟಾರ್ಟ್ ಮಾಡಿ ದರ್ಶನಕ್ಕೆ ಬರೋಣ. ಅಲ್ಲಿವರೆಗೆ ಬೆಳಕರ್ದು ಎಲ್ಲ ಇಲ್ಲೆಲ್ಲ ವೆದರೇ ಬೇರೆ ರೀತಿ ಇರುತ್ತೆ. ಗೈಸ್ 4:15 ಆಗಿದೆ. ಸೊ ಶರಣವಿತ್ ನಾನು ಬಿಫೋರ್ ಏನಂತಾರೆ ಅದು ಗಿರಿ ಪ್ರದಕ್ಷಿಣೆ ಹಿಂಗೆ ಜೋಶಲ್ಲಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. 14 ಕಿಲೋಮೀಟ್ರ್ ದೇವರಲ್ಲಿ ಭಕ್ತಿ ಇಟ್ಕೊಬರೋಣ. ಆಗಿದ್ದೆಲ್ಲ ಆಗಲಿ. ಸೊ ಏನೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಲಿ ಅಂತ ಕೇಳ್ಕೊಬರೋಣ. ಗೈಸ್ ಗಿರಿ ಪ್ರದಕ್ಷಿಣೆ ಮುಂದೆ ಒಂದು ಟೆಂಪಲ್ ಇದೆ, ಕೊಯ್ಲು. ಸೊ ಇಲ್ಲಿಂದ ಸ್ಟಾರ್ಟ್. ತುಳಸಿ ಕೋಮಲ ವೇಣಿ ಸಕ್ಕತ್ತಾಗಿ ಕಾಣ್ತಾ ಐತೆ ನೋಡಿ ಇಲ್ಲಿಂದ. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ. 4:15 ಆಗಿದೆ ನೋಡಿ. ಇವಾಗಲೂ ಕೂಡ ಲಿಂಗಗಳು ಓಪನ್ ಆಗಿಲ್ಲ. ಇವಾಗ ಮೊದಲನೇದು ಬಂದಿದೆ ಇದು ಗೈಸ್ ಇಂದ್ರಲಿಂಗಂ ಅಂತ. ಸೊ 4:15 ಆಗಿದೆ, ಎಲ್ಲ ಓಪನ್ ಆಗಿಲ್ಲ ಇನ್ನು. ಇಂದ್ರಲಿಂಗ ಸೊ ಇನ್ನೂ ಓಪನ್ ಆಗಿಲ್ಲ. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನೋಡಿ 4:15 ಆಗಿದೆ, ಓಪನ್ ಆಗಿಲ್ಲ. ಇದುವರೆಗೆ ಅಂತ ಓಪನು. ಸೊ ಇಂದ್ರಲಿಂಗ ಆಯಿತು. ಚೈತ್ರ ಹುಣ್ಣಿಮೆ ಇರೋದ್ರಿಂದ
ಹೆವಿ ಸೆಕ್ಯೂರಿಟಿ ಆಗ್ತಾ ಇದ್ದಾರೆ, ಬ್ಯಾರಿಕೇಡ್ ಎಲ್ಲ ಹಾಕಿ. ಅದು ಪೊಲೀಸರುಗಳು ತುಂಬ ನಿಯೋಜನೆ ಮಾಡಿದ್ದಾರೆ ಅಂತ ಇದ್ದಾರೆ. ಸೊ ನಾಳೆ ಇಷ್ಟೊತ್ತಿಗೆ ಇಲ್ಲೆಲ್ಲ ಎಷ್ಟು ರಶ್ ಇರುತ್ತೆ ಅಂದರೆ ಅಷ್ಟು ಜನ ಹೋಗ್ತಾ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ ಅಂತ. ಇವಾಗಲೇ ಆಲ್ರೆಡಿ ದರ್ಶನಕ್ಕೆಲ್ಲ ಎಷ್ಟು ಜನ ಇದ್ರು ಅಂತ ನೋಡ್ಬೋದಾಗಿರುತ್ತೆ. ಸೊ 4:15 ಅಂದರೆ ಒಂದು 8 ಒಳಗಡೆ ಮುಗಿಸಿದ್ರೆ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಅದು 5 hours ಆಗುತ್ತಂತೆ. ಸೊ ನೋಡೋಣ ಗೈಸ್. ಇಲ್ಲಿ ಮೇ ಐ ಹೆಲ್ಪ್ ಯು ಅಂತ ಪೊಲೀಸ್ದು ಹೆಲ್ಪಿಂಗ್ ಇರುತ್ತೆ ನೋಡಿ. ಇಲ್ಲಿ ಹಾಸ್ಪಿಟ್ಲ್ ಐತೆ, ಗೌರ್ಮೆಂಟ್ ತಿರುವಣ್ಣಾಮಲೈ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದೆ ಗೈಸ್. ಮಧ್ಯೆ ಈ ಥರ ಬೋರ್ಡಿಂಗ್ಸ್ ಇರುತ್ತೆ. ಸೊ ನೀವು ಹೋಗ್ತಾ ಇರೋದು ಎಲ್ಲಿದ್ದೀರಿ ಅಂತ ಆಗುತ್ತೆ ನೋಡಿರಿ. ನಾವಿರೋದೀಗ ಯು ಆರ್ ಹಿಯರ್ ಕಾಮರಾಜ ಸ್ಟ್ಯಾಚ್ಯೂ ಹತ್ರ ಇದ್ದೀವಿ. ಸೊ ಇಂದ್ರಲಿಂಗ ಅಷ್ಟೇ ಆಗೈತೆ, ಸೆಕೆಂಡ್ ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಷಣ್ಮುಗ ಸ್ಕೂಲಿಂದ ಮುಂದೆ ಹೋದರೆ ಅಲ್ಲೊಂದು ಲಿಂಗ ಸಿಗುತ್ತೆ. ಇವಾಗ ಒಂದು ಸರಿ ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ ಇನ್ನೊಂದು ಸರಿ ಮಾಡೋಣ ಅಂತ ಇದ್ದಾನೆ. ಈ ಜೋಶ್ನ ಒಂದು ಸರಿ ಕವರ್ ಆದಮೇಲೆ ಮತ್ತೆ ಹೇಳ್ತಾರೆ ಅಂತ ಈ ರೆಕಾರ್ಡಿಂಗ್ ತೋರಿಸೋಣ. ಸೊ ಇಲ್ಲೆಲ್ಲ ಡೈರೆಕ್ಷನ್ ತೋರಿಸ್ಬೋದು, ಯಾಕಂದರೆ ನಾಳೆ ಚೈತ್ರ ಹುಣ್ಣಿಮೆ ಇರೋದ್ರಿಂದ ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ಫುಲ್ಲು ಸೆಕ್ಯೂರಿಟಿ ಅಲರ್ಟ್ ಆಗಿದೆ. ಸೊ ಗಾಯ್ಸ್, ಎರಡನೇದು ಅಗ್ನಿಲಿಂಗ. ನಿಮ್ಗೆ ಏನಾದ್ರು ಈ ಅಗ್ನಿ ದೋಷ, ಈ ಬೆಂಕಿ ಕಂಡ್ರೆ ಭಯ, ಈ ಥರ ಏನಾದ್ರು ಇದ್ದರೆ ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೋದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋವಂಥ ಪ್ರತೀತಿ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಅಗ್ನಿ ದೋಷ ಇದ್ದು ಅಗ್ನಿ ಏನಾದ್ರು ಭಯ ಇದ್ದರೆ ಈ ಅಗ್ನಿಲಿಂಗನ ಹೋಗಿ ಒಂದು ರೌಂಡ್ ಬಂದರೆ ಸೊ ಇದ್ರ ದರ್ಶನ ಮಾಡಿದ್ರೆ ಅದೆಲ್ಲ ಪಾಪ ನಿವಾರಣೆ ಆಗುತ್ತೆ ಅಂತಿದ್ದಾರೆ. ಈ ಥರನ ಸೊ ಇಲ್ಲಿ ಬಂದರೆ ಅದು ಲಿಂಗ ದರ್ಶನ ಮಾಡ್ತೀವಿ. ಮಧ್ಯೆ ಇನ್ನೂ ಟೆಂಪಲ್ಗಳು ಇರ್ತವೆ. ಸೊ ಇದು ಕೂಡ ಕ್ಲೋಸ್ ಇದೆ ಇವಾಗ. ಇಲ್ಲೂ ಟೆಂಪಲ್ ಇದೆ. ಸೊ ಮುಂದೆ ಬ್ಯಾರಿಕೇಡ್ ಇದ್ರ ಥರ ಹಾಕಿ ಸೊ ಅಲ್ಲಿಗೂ ಬೀಗ ಹಾಕಿದ್ದಾರೆ ಗೈಸ್. ನೋಡಿ ಇಲ್ಲಿ ನಾವು ಎಲ್ಲಿದ್ದೀವಿ ಅಂತ ನೋಡ್ಬೋದಾಗಿರುತ್ತೆ. ಈಗ ನಾವು ಎರಡು ಲಿಂಗನ ಕವರ್ ಮಾಡಿದ್ದೀವಿ. ಈಗ ಒಂದು ಇಂದ್ರಲಿಂಗ ಆಗೈತೆ, ಮತ್ತು ಅಗ್ನಿಲಿಂಗ 2 ಲಿಂಗ ಆಗೈತೆ. ಆಮೇಲೆ ಯಮಲಿಂಗಂ ಬರುತ್ತೆ. ಆಮೇಲೆ 4 hour ಆದಮೇಲೆ ಚೆಂಗಮ್ಗೆ ಹೋದರೆ ಅಲ್ಲಿಂದ ನಿರುತಿ ಲಿಂಗಂ ಬರುತ್ತೆ. ಆಮೇಲೆ ವರುಣಲಿಂಗ ಬರುತ್ತೆ. ಆಮೇಲೆ ವಾಯುಲಿಂಗ, ಆಮೇಲೆ ಕುಬೇರಲಿಂಗ ಬರುತ್ತೆ ದುಡ್ಡಿಗೋಸ್ಕರ. ಆಮೇಲೆ ಈಶಾನ್ಯ ಲಿಂಗಂ, ಅದೇ ಲಾಸ್ಟು. ಬನ್ನಿ ಹೋಣ. ಸುತ್ತ ಫಾರೆಸ್ಟ್ ಏರಿಯಾ ಇದೆ ನೋಡಿ. ಇಲ್ಲಿ ಸ್ಮಶಾನಗಳು ಇದೆ, ತುಂಬ ಸಮಾಧಿಗಳಿದೆ. ಎಷ್ಟೋ ಜನರದ್ದು ಅವರ ಜೀವನ ಮುಗಿದ ಮೇಲೆ ಇನ್ನೂ ಎಷ್ಟು ಇದೆ, ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಗಾಯ್ಸ್. ನಾವು ಹೋಗ್ತಾ ಇದ್ದೀವಿ ಯಮಲಿಂಗಂ. 3ನೇ ಲಿಂಗಕ್ಕೆ ಬಂದ್ವಿ ಗಾಯ್ಸ್. ಇಲ್ಲೇ ಯಮಲಿಂಗಂ ಇದೆ ನೋಡ್ಬೋದು. ಇಲ್ಲಿ 10.40 ಗ್ರಿವಲೆನ್ಸ್ ಡಿಸ್ಟೆನ್ಸ್ ಲೆಫ್ಟ್. ಇನ್ನೂ 10 ಕಿಲೋಮೀಟ್ರ್ ಇದೆ ಗಾಯ್ಸ್. ಟೈಮ್ ಈಗ 5:15 ಆಗಿದೆ. ಸೊ ಓಪನ್ ಇದೆ ಗ್ರೀವಂ ಲಿಂಗಂ. ಹರ 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 ಹರನೇ ಶಿವ 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 ಶಿವನೇ. ಸೊ ಗೈಸ್, ಮೊದಲನೇ ಲಿಂಗ ಇಂದ್ರಲಿಂಗ ಆಗಿತ್ತು, ಎರಡನೇದು ಅಗ್ನಿಲಿಂಗ ಆಗಿತ್ತು, ಮೂರನೇದು ಗ್ರೀವಂ ಲಿಂಗ ಅಂತ. ಸೊ 5:15 ಓಪನ್ ಆಗಿದೆ. ಸೊ 3ನೇ ಲಿಂಗ ಬನ್ನಿ. ಇನ್ನು 10 ಕಿಲೋಮೀಟ್ರ್ ಇದೆ. ಇನ್ನು 5 ಲಿಂಗಗಳಿದೆ, ಅಷ್ಟಲಿಂಗಗಳು. ಸೊ ಗೈಸ್, ಅಲ್ಲಿ ಗಿರಿ ಕಾಣ್ತಾ ಇದೆಯಲ್ಲ, ಅದ್ರ ಸುತ್ತಲೇ ನಾವು ಈಗ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಆಗ್ತಾ ಇರುವಂಥದ್ದು. ಅದೇ ಒಂಥರ ಲಿಂಗದ ಥರ ಕಾಣ್ತಾ ಇದೆ ನೋಡಿ. ನೆಕ್ಸ್ಟ್ ಹೋಗೋದು ಗಾಯ್ಸ್ ನಿರುತಿ ಲಿಂಗ ಅಂತ 1.6 ಕಿಲೋಮೀಟ್ರ್ ಇದೆ, 4ನೇ ಲಿಂಗ. ಬನ್ನಿ. ಸೊ ಗಾಯ್ಸ್, ಇಲ್ಲೊಂದಿದೆ ವಲಂಪುರಿ ವಿನಾಯಕರ್ ಟೆಂಪಲ್ ಅಂತ, ಗಣೇಶ ಟೆಂಪಲ್, ಅರಲ್ಮಿಗು ಅಂತ. ಸೊ ಇದು ಆ ಕಡೆ ಬರುತ್ತೆ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಮಕ್ಕಳೆಲ್ಲ ನಡ್ಕೋಗ್ತಾ ಇದ್ದಾರೆ. 5:15 ಆಗಿದೆ. ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನಿಶ್ಶಬ್ದವಾಗಿ. ಅಕ್ಕಪಕ್ಕ 2 ಸೈಡು ಮರಗಳಿದೆ. ಹೋಗೋದಕ್ಕೆ ಒಂಥರ ಸಾಲು ಮರದ ತಿಮ್ಮಕ್ಕೆ ಹಾಕಿದಾರಲ್ಲ ನಮ್ಮ ಕಡೆ, ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಚೈತ್ರ ಪೂರ್ಣಿಮೆ ಪ್ರಯುಕ್ತ ನೋಡಿ ಊಟದ ವ್ಯವಸ್ಥೆನ ತುಂಬ ಜನ ಮಾಡಿಸಿದ್ದಾರೆ ನೋಡಿ. ಎಷ್ಟು ರೋಲ್ಸ್ಗಳು, ಎಷ್ಟು ಪ್ಲೇಟ್ಗಳು, ಅಡುಗೆ ಭಟ್ರುಗಳು ಎಷ್ಟು ಜನ ಇದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ದೇವ್ರದ್ದು ವಿಗ್ರಹ ಇಟ್ಟಿದ್ದಾರೆ. ಪ್ರಸಾದ ವಿತರಣೆ ಮಾಡ್ತಾರೆ ಗಾಯ್ಸ್. ನೈಟೆಲ್ಲ ಊಟದ ವ್ಯವಸ್ಥೆ ಗಾಯ್ಸ್. ಇಲ್ಲಿ ಬಸವಣ್ಣ ಇದೆ, ಅದ್ರ ಜೊತೆಗೆ ನೋಡಿ ಕಲ್ಯಾಣಿ. ನೀರು ಸ್ವಲ್ಪ ಕಡಿಮೆ ಆಗಿದೆ. ಲಿಂಗ ನಿರುತಿ ಲಿಂಗಂ ಅಂತ. ಸೊ ಒಳಗಡೆ ಹೋಗೋಣ ಬನ್ನಿ, ನಿರುತಿ ಲಿಂಗಂ ಒಳಗಡೆ. ಇನ್ನು ನಾವು 8.5 ಕಿಲೋಮೀಟರ್ ನಡಿಬೇಕಾಗಿದೆ. ಅಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ತುಂಬ ಜನ ಕಾಣ್ತಾ ಇದ್ದಾರೆ ಗೈಸ್. ಶಿವ 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 ಶಿವನೇ. ನಿರುತಿ ಲಿಂಗಂ 4ನೇ ಲಿಂಗ. ಇಷ್ಟೇ ಹೋಗೋಕ್ಕಾಗುತ್ತೆ. ಗೈಸ್, ನೈರುತಿ ಲಿಂಗಂ 4 ಲಿಂಗ ಆಗಿದೆ. 5ನೇ ಲಿಂಗ ಸೂರ್ಯಲಿಂಗಂ ಅಂತ. ಇನ್ನು 1.3 ಕಿಲೋಮೀಟರ್ ಇದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಕ್ಕಪಕ್ಕ ಹುಣಸೆ ಮರಗಳು ಗಾಯ್ಸ್. ಇದು ಹುಣಸೆ ಹಣ್ಣು ಕೂಡ ಬಿಟ್ಟಿದ್ದಾವೆ. ಅಂದರೆ ಈಗ ಸಮ್ಮರಲ್ಲ ಸ್ವಲ್ಪ ಒಣಗ್ತಾ ಇದ್ದಾವೆ. ಈ ಕಡೆ ಹೋದರೆ ಫಾರೆಸ್ಟ್ ಏರಿಯಾ ಇದೆ. ಏನಾದರೂ ನೋಡಿ ಅಲ್ಲಿ ಫೀಡ್ ಮಾಡಬಾರ್ದು ಅಂತ ಕೊಟ್ಟವ್ರೆ. ಸೊ ಗಾಯ್ಸ್, ನಿರುತಿ ಲಿಂಗ ಆದಮೇಲೆ ನಮ್ಮ ಮುಂದೆ ಹೋಗ್ತಾ ಇದ್ದೀವಿ. ನವಿಲು ಇಲ್ಲಿ ಇದೆಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ ನೋಡಿ. ಜಿಂಕೆಗಳು ಸಿಗ್ತಿತ್ತು ಕೆಲವೊಬ್ಬರಿಗೆ. ನಮಗೆ ಇಲ್ಲಿ 3 ನವಿಲಿದೆ ಗಾಯ್ಸ್. ಇಲ್ಲೇ 2 ಇದೆ, ಅಲ್ಲಿ ಒಂದಿದೆ ನೋಡಿ. ಗಣ್ಣವಿಲ್ಗೆ ಅದ್ರದ್ದು ಗರಿ ಇರುತ್ತಲ್ಲ, ಅದ್ರದ್ದು ಪುಕ್ಕ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ.
ಈ ಡಾಗಾ ಡೆವಲಪರ್ಸ್ ಅನ್ನೋರು ತುಂಬ ಟೆಂಪಲ್ ಮಾಡಿದ್ದಾರೆ. ಇದು ತಮಿಳಲ್ಲಿ ಬರೆದಿದ್ದಾರೆ ನೋಡಿ, ಹೋಗಿದ್ದು ಬರೋಣ ಬನ್ನಿ. ಶಿವ ಇದೆ ನೋಡಿ, ಕೆಸರಲ್ಲಿ ಕಮಲ ಅಂಟ್ಕೊಂಡಿಲ್ಲ. ಪದ್ಮಪತ್ರ ಮೀಮಾಂಬಿಸನ್ ಥರ ಇರಬೇಕಂತೆ. ಆ ಪದ್ಮ ಅಲ್ಲಿ ಹುಟ್ಟಿದ್ರು ಕೂಡ ಅದು ಕೆಸರಿಗೆ ಅಂಟ್ಕೊಂಡಿಲ್ಲ, ಮೇಲೆ ಇದೆ. ಗಾಯ್ಸ್, ಶಿವನ್ಗೆ ಪ್ರಿಯವಾದ್ದು ಬಿಲ್ಪತ್ರೆ, ಅದ್ರ ಜೊತೆ ಎಕ್ಕದವು. ಇದೆರಡನ್ನೂ ಯಾವುದಕ್ಕೂ ಯೂಸ್ ಮಾಡಲ್ಲ ಬೇರೆಯವರು, ಅದೇ ಅವನಿಗೆ ಇಷ್ಟ. ಶಿವನ್ಗೆ ಜಡೆ ಎಲ್ಲ ಸಿಕ್ಕುಗಟ್ಟಿರುತ್ತೆ, ಮತ್ತು ಆ ಬೂದಿ ಏನಿರುತ್ತೆ ಆವಾಗ ಸುಟ್ಟಿರುವಂಥ ಬೂದಿ ಅದನ್ನೆಲ್ಲ ಮೈಗೆಲ್ಲ ಹಚ್ಕೊಳ್ತಾನೆ, ಸ್ಮಶಾನದಲ್ಲಿ ತಿರುಗಾಡ್ತಾನೆ. ಇಷ್ಟೆಲ್ಲ ಇರಬೇಕಾದ್ರೂ ಶಿವನ್ನ ಆ ಒಂದು ಶಕ್ತಿ ಇದೆ ಅವನಲ್ಲಿ, ಅವನೆಲ್ಲ ಸೃಷ್ಟಿಕರ್ತ, ಆ ಒಂದು ಪವರ್ ಇದೆ ದೇವ್ರಿಗೆ, ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಮುಖ್ಯ. ಲಿಂಗಂ ಹತ್ರ ಹೋಗ್ತಾ ಇದ್ದೀವಿ, ಇನ್ನೂ 6.5 ಕಿಲೋಮೀಟರ್ ನಡೆಯೋದಿದೆ, ಬನ್ನಿ ಹೋಗೋಣ. ಅಲ್ಲಿ ರುದ್ರಾಕ್ಷಿಗಳು ನಿಮಗೆ ಮಾರೋಕ್ಕೆ ಸಿಗ್ತಾರೆ. ಅದ್ರ ಜೊತೆಗೆ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ, ಶೌಚಾಲಯ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಮಧ್ಯಾಹ್ನದ ಹೊತ್ತಾರೆ ಹೆವಿ ಬಿಸಿಲಾಗ್ಬಿಡುತ್ತೆ. ಇವಾಗ ಮಾರ್ನಿಂಗಲ್ಲಿ ಪ್ರಶಾಂತವಾಗಿದೆ. ಸ್ಪಿರಿಚುವಲ್ AI ನಮ್ಮ ದೇಶದಿಂದ ನಿತ್ಯಾನಂದ ಸ್ವಾಮಿಗಳನ್ನ ಔಟ್ಸೈಡ್ ಇಟ್ಟಿದ್ರು ಕೂಡ ಅವ್ರದ್ದು ಪೋಸ್ಟರ್ ಹಾಕೋದಕ್ಕೆ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಲೀಗಲ್ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಅವರೇ ಒಂದು ದೇಶ ರೀತಿ ಕಟ್ಟಿದ್ದಾನೆ. ಸೊ ಸ್ಪಿರಿಚುವಲಿ ಅವರೇ ಒಂಥರ ಕಂಡುಕೊಂಡ್ರು. ಗಿರಿ ಇಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎತ್ತರವಾದ ಗಿರಿ, ಅದ್ರ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರುವಂಥದ್ದು. ಹೋಗೋಣ ಬನ್ನಿ. ಈಗ ಜೀವನದಲ್ಲಿ ಖಂಡಿತ ನಮ್ಮದು ಹಾರ್ಡ್ ವರ್ಕ್ ಏನಿರುತ್ತೆ ಅದು ಬೇಕೇ ಬೇಕು ಗಾಯ್ಸ್. ನಮ್ಮ ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ನಮ್ಮದು ಏನಿದೆ ಏಕಾಗ್ರತೆನೇ ಇರಬೇಕು, ಅದ್ರ ಜೊತೆಗೆ ಒಂದು ದೈವಭಕ್ತಿ ಅಂತಾರಲ್ಲ ಅದು ಇರಬೇಕು ಸ್ಪಿರಿಚುವಲಿ. ಸೊ ಎಲ್ಲ ಸ್ಪಿರಿಚುವಲ್ಗೆ ಕೊಟ್ಟು ನಾವೇ ಎಲ್ಲ ಅದೇ ಆಗುತ್ತೆ ಅಂದ್ಕೊಂಡಾಗಲ್ಲ. ನಾವು ಹಾರ್ಡ್ ವರ್ಕ್ ಮಾಡ್ಕೊಂಡೆ ಎಲ್ಲನೂ ಆಗುತ್ತೆ ಅಂತ ಎಲ್ಲೋ 1% ಲೆಕ್ಕ ಅಂತಾರಲ್ಲ ಅದು ಆಗುತ್ತೆ. ಸೊ ಹಾರ್ಡ್ ವರ್ಕ್ ಮ್ಯಾಟರ್ಸ್. ಇದು ಕೂಡ ಸಾಯಿಬಾಬಾ ಅವ್ರ ಮುಖಮುತ್ತಲಿರೋದು ನೋಡೋಕ್ಕೆ ಚಂದ ಅಲ್ಲ. ಲಿಂಗ ಸೂರ್ಯಲಿಂಗಂ, ಮೊದಲನೇದು ಇಂದ್ರಲಿಂಗಂ ಆಗಿತ್ತು, ಎರಡನೇದು ಅಗ್ನಿಲಿಂಗಂ ಆಗಿತ್ತು, ಮೂರನೇದು ನಾಲ್ಕನೇದು ನೈಋತ್ಯ ಲಿಂಗಂ ಆಗಿತ್ತು, 5ನೇದು ಸೂರ್ಯಲಿಂಗಂ. ಫೋಟೋ ತೆಗೆಯಾಗಿಲ್ಲ, ಬನ್ನಿ ಹೋಗೋಣ. ಗಾಯ್ಸ್, ಸೂರ್ಯೋದಯ ಆಗಿದೆ, 6:40 ಆಗಿದೆ ಟೈಮು. ಅಲ್ಲೇ ಕಾಣ್ತಾ ಇದೆ ಗೋಪುರ. ಸೂರ್ಯಲಿಂಗನ ಹತ್ರ ಇರಬೇಕಾದ್ರೇ ಸೂರ್ಯ ಕಾಣ್ತಾ ಇದ್ದಾನೆ. ಸೊ 3 ಗುಡ್ಡ ಇದ್ದಾವೆ ಗಾಯ್ಸಲ್ಲಿ. ಸೂರ್ಯಲಿಂಗ ಮುಂದ್ಗಡೆನೇ ಸೂರ್ಯ ಸಿಕ್ಕಿದೆ ನಮಗೆ. 5ನೇ ಲಿಂಗ ಆಯಿತು, ಇನ್ನು 3 ಲಿಂಗ ಇದೆ, ಬನ್ನಿ ಹೋಗೋಣ. ಆವಾಗಲೇ ಅಲ್ಲಿ ಸಾಯಿಬಾಬಾ ಟೆಂಪಲ್ ನೋಡಿದ್ರಿ, ಇಲ್ಲಿ ಸಾಯಿಬಾಬಾ ಅವ್ರದ್ದು ಮಂದಿರ ಇದೆ. ಸೊ ಮೆಡಿಟೇಷನ್ ಮಾಡ್ತಾರಲ್ಲ ಆ ರೀತಿ ಸ್ಟ್ರಕ್ಚರ್ ಮಾಡಿದ್ದಾರೆ ನೋಡಿ, ಎಷ್ಟು ನಿಶಬ್ದವಾಗಿದ್ದಾವೆ. ಮೆಡಿಟೇಷನ್ ಮಾಡೋರಿಗೆ ಚೆನ್ನಾಗಿದೆ. ಇದ್ರ ಸುವಾಸನೆಯೂ ಸಖತ್ತಾಗಿದೆ ಫ್ಲವರ್ದು, ಎಷ್ಟು ಚೆನ್ನಾಗಿದೆ ಅಂದರೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಬಂದರೆ ನೋಡ್ಬೋದಾಗಿರುತ್ತೆ. ಅಲ್ಲಿ 1, 2, 3 ಒಂದೇ ಕಡೆ 3 ಗಿರಿ ಇದೆ. ಸೊ ಗಿರಿ ಪ್ರದಕ್ಷಿಣೆ ಇದನ್ನೇ ಆಗ್ತಾ ಇರೋದು ನಾವು 14 ಕಿಲೋಮೀಟ್ರ್ ಸುತ್ತ. ಇಲ್ಲೇ ನೆಲೆಸಿರೋದು ದೇವರು ಅಂತ ಒಂದು ಪ್ರತೀತಿ ನಂಬಿಕೆ. ನೆಕ್ಸ್ಟ್ ಹೋಗ್ತಾ ಇರೋದು ವರ್ಣಲಿಂಗಮ್ಮು, ನವಿಲ್ ನೋಡ್ಬೋದಾಗಿರುತ್ತೆ ಅಲ್ಲಿ. ಇದೇ ಗಿರಿ, 3 ಗಿರಿ. ಸೊ ಲಿಂಗದ ರೂಪದಲ್ಲಿ ಇರೋಂಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೈಡು ವಂಗ ಮರಗಳನ್ನ ಹಾಕಿದ್ದಾರೆ. ವರ್ಣಲಿಂಗಮ್ಗೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ವರ್ಣಲಿಂಗಮ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ವರ್ಣಲಿಂಗಮ್ಮು, ಇದೇ ವರ್ಣಲಿಂಗಮ್ ಅಂತ. ಅಂದರೆ ಇವಾಗ ನೀರಿಂದ ಏನಾದರೂ ಭಯ ಇದ್ದು, ನೀರಿಂದ ಅವ್ರಿಗೇನಾದ್ರು ಸಮಸ್ಯೆ ಇರುತ್ತಲ್ಲ, ಆವಾಗ ಇದು ಈ ರೀತಿ ಲಿಂಗ ದರ್ಶನ ಮಾಡಿದ್ರೆ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಯಾವುದು ದೇವ್ರದ್ದು ಲಿಂಗಗಳನ್ನ ತೋರ್ಸೋಕ್ಕಾಗಲ್ಲ ನಿಮಗೆ. ಸೊ ಇದು ಬ್ಯಾಕ್ ಸೈಡ್ ಇರುವಂಥದ್ದು ಟೆಂಪಲ್. ಇಲ್ಲೇ ವರ್ಣಲಿಂಗ ಇದೆ. ಸೊ ಇದ್ರ ಸುತ್ತ ಪ್ರದಕ್ಷಿಣೆ ಹಾಕ್ಬೋದಾಗಿರುತ್ತೆ. ಸೊ ವರ್ಣಲಿಂಗ ಇಲ್ಲಿರುವಂಥದ್ದು ಗಂಧದಲ್ಲಿ ತೊಳೆದಿರುವಂಥದ್ದು ನೋಡ್ಬೋದು, ನೀರಿದೆ. ಅಂದರೆ ಅದ್ರದ್ದು ನೈವೇದ್ಯ ಏನಂತಾರೆ ಅದನ್ನು. ಸೊ ಇದು ವರ್ಣಲಿಂಗಂ ಅಂತ. ನೀರಿಂದ ಏನಾದರೂ ಸಮಸ್ಯೆ ಇದೆ, ನೀರಿಂದ ಏನಾದರೂ ದೋಷ ಅಂತ ಇರುತ್ತಲ್ಲ, ಭಯ ಅಂತ ಇರುತ್ತಲ್ಲ, ಸೊ ಈ ಲಿಂಗ ದರ್ಶನ ಮಾಡೋದ್ರಿಂದ, ಈ ಲಿಂಗ ಪೂಜೆ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ಇಲ್ಲಿ ಬಂದರೆ ಅರುಣಾಚಲ ಮಲೆಯಲ್ಲಿ ವರ್ಣ ಲಿಂಗ ದರ್ಶನ ಮಾಡ್ಬೋದಾಗಿರುತ್ತೆ. ಮೇಲ್ಗಡೆನೇ 6 ಕಾಲುಗಳ ಅಂತ ಹೆವಿ ಪೈನ್ ಬಂದಿದ್ರೆ ಇಲ್ಲಿ ಫುಟ್ ಮಸಾಜ್ ಮಾಡಿಸ್ಬೋದಾಗಿರುತ್ತೆ. ಸೊ ರೇಟ್ ಬರೀ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಇದೆ ನೋಡಿ. ಆ ಮಸಾಜ್ ಮಿಷಿನ್ ಹೆಂಗಿದೆ ನೋಡಿ, ಕಾಲು ಹಾಕೋ ಕೂತ್ಕೊಳ್ಳೋದಷ್ಟೇ, ಅದು ಮೂಮೆಂಟ್ ಆಗುತ್ತೆ. ಮಸಾಜ್ ಅಂತ ಕೆಲಸ ವಯಸ್ಸು ಏನು ಮತ್ತೆ
ಗಾಯ್ಸ್ ಇದು ಹೆಂಗಾಗುತ್ತೆ ಅಂದರೆ ಅದು ಕೆಳಗಡೆ ಅದು ಮಿಷಿನ್ ಇದೆಯಲ್ಲ ಅದು ಸ್ಕ್ವೀಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಕಾಲಲ್ಲಿ ಅದು ಒಂಥರ ಪೇಯ್ನ್ ಆದಾಗ ಸ್ಟಾರ್ಟ್ ಆಗಿಬಿಡುತ್ತೆ. ನಿಜ ಒಂಥರ ಸ್ಟಾರ್ಟಿಂಗ್ ಆಗ್ದಾಗ ಏನು ಹಿಂಗಾಗ್ಬಿಡ್ತೈತೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಿಮಗೆಲ್ಲ ಇದ್ರ ಹೆಂಗಾಗ್ತಾ ಇದೆ ಅಂತ ಹೇಳ್ಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಲ್ಲ ಗಾಯ್ಸ್. ನಾನು ಇಷ್ಟು ದಿನ ನೋಡ್ತಾ ಇದ್ದೆ ಅದು ಫುಟ್ ಮಸಾಜ್ ಅಂದರೆ ಹೆಂಗಾಗ್ತಾಯಿದೆ ಅಂತ. ಸೊ ವರ್ತಿ ಅನಿಸುತ್ತೆ, ಅದು ಕಾಲು ಏನೇನಿದೆ ಅದು ಸ್ವಲ್ಪ ಲೂಸ್ ಮಾಡ್ದಂಗೆ ಇರುತ್ತೆ. ಇನ್ನು 4 ನಿಮಿಷ ಇದೆ, ಆರಾಮ್ಸೆ ಆಗುತ್ತೆ. ಸೊ ಲೆಗ್ದು ಫ್ರೀಸ್ ಆಗುತ್ತಲ್ಲ ಗಾಯ್ಸ್, ಅದು ಫ್ರೀಸ್ ಆಗಬೇಕಾದ್ರೆ ಆಟೋಮೆಟಿಕ್ಕಾಗಿ ಫ್ರೀಸ್ ಆಗಬೇಕಾದ್ರೆ ಅದು ಆ ಥರ ಶೂ ಆಗ್ತಾ ಇದೆ ನಮಗೆ. ಎರಡೂ ಅದು ಬ್ಲಡ್ ಪ್ರೆಷರ್ ಏನಾಗಿರುತ್ತೆ ಅದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಸೊ ಗಾಯ್ಸ್ ಮಸಾಜ್ ಆಗ್ತಾ ಇದೆ ಗಾಯ್ಸ್. ಇಲ್ಲೇ ಪ್ರಸಾದ ಸಿಕ್ತು, ಸೊ ದೇವರ ಪ್ರಸಾದ. ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಇಲ್ಲಿ ನೀವು ಸದ್ಗುರು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಪ್ರಸಾದ ವ್ಯವಸ್ಥೆ ಇರುತ್ತೆ, ಅನ್ನ ಪ್ರಸಾದ. ಸೊ ಇದನ್ನು ಸೇವಿಸಿ ಕೂಡ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ ಗಿರಿ ಪ್ರದಕ್ಷಿಣೆ. ಗೈಸ್ ಟೆಂಪಲ್ಗಳು ಮಾತ್ರ ಹೆವಿ ಇದೆ ಕಟ್ಟಡ. ತಿರುವಣ್ಣಾಮಲೆಯಲ್ಲಿ ಅಷ್ಟೊಂದು ಟೆಂಪಲ್ಗಳು ಕಟ್ಬಿಟ್ಟವ್ರು ಅನ್ಕೋಬೇಕು. ಇಲ್ಲಿಂದ ಗಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಇದ್ರದ್ದೇ ಕಂಪ್ಲೀಟ್ ಸುತ್ತಾ ಇರುವಂಥದ್ದು. ಅಲ್ಲಿ ದೊಡ್ಡದಿದೆ, ಅದ್ರ ಮುಂದೆ ಒಂದು ಚಿಕ್ಕ ಗುಡ್ಡ ಇದೆ, ಇನ್ನು ಅಕ್ಕಪಕ್ಕ ಅಲ್ಲೊಂದು 2 ಇದೆ, ಇನ್ನು ಗುಡ್ಡ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ನೋಡ್ಬೋದು ವಾಯುಲಿಂಗಮ್ ಅಂತ. ಸೊ ಇನ್ನು 5.5 ಕಿಲೋಮೀಟ್ರ್ ಇದೆ. ವಾಯುಲಿಂಗಮ್ ಅಂದರೆ ಗಾಳಿಯಿಂದ ಏನಾದರೂ ತೊಂದರೆ ಇದೆ, ಸಮಸ್ಯೆಗಳಿದೆ, ಈ ಲಿಂಗ ದರ್ಶನ ಮಾಡೋದ್ರಿಂದ ಅದಕ್ಕೆಲ್ಲ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಸೊ ಬನ್ನಿ ಹೊರಗಡೆ ಹೋಗಿ ವಾಯುಲಿಂಗ ದರ್ಶನ ಮಾಡೋಣ. ಅದ್ರ ಮುಂದ್ಗಡೆ ನೋಡಿ ಇಲ್ಲಿ ಇನ್ನೂ ಟೆಂಪಲ್ಗಳಿದೆ, ಇನ್ನೂ ತುಂಬ ಟೆಂಪಲ್ಗಳಿದೆ. ಸೊ ತುಂಬ ಜನ ಇದ್ದಾರೆ ಇವಾಗ ಮೊದಲು ಟೆಂಪಲ್ಗಳಿಗಿಂತ ಕಂಪೇರ್ ಮಾಡಿದ್ರೆ. ವಾಯುಲಿಂಗಮ್ ಒಳಗಡೆ ಏನೂ ಕಾಣಿಸಲ್ಲ ಗಾಯ್ಸ್. ಇದು ವಾಯುಲಿಂಗಮ್ ಇದೆಯಲ್ಲ ಅದ್ರ ಹಿಂದ್ಗಡೆ ಇರುವಂಥದ್ದು. ಸೊ ಲಿಂಗ ದರ್ಶನ ಮಾಡ್ಸೋಕ್ಕಾಗಲ್ಲ. ಸೊ ವಾಯುಲಿಂಗಮ್ ಇರ್ಬೇಕಾದ್ರೆ ಹಿಂಗಿದೆ ನೋಡಿ ಬ್ಯಾಕ್ಗ್ರೌಂಡ್ ಗೈಸ್. ಇಲ್ಲಿ ಮನೆ ಮುಂದೆನೂ ಕೂಡ ಪ್ರಸಾದ ಮಾಡ್ಕೊಂಡು ಹಂಚ್ತಾ ಇದ್ದಾರೆ, ಇಲ್ಲೂ ಕೂಡ ಪ್ರಸಾದ ಹಂಚ್ತಾ ಇದ್ದಾರೆ, ಪೊಂಗಲ್ ಕೊಡ್ತಾ ಇದ್ದಾರೆ. ಈ ವೈಟ್ ಪಟ್ಟಿ ಮೇಲೆ ನಡೆದ್ರೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ, ಅಷ್ಟೇನು ಪ್ರೆಷರ್ ಬೀಳಲ್ಲ. ಪೇಂಟ್ ಅಲ್ವಾ, ಸೊ ನೈಸ್ ಇದೆ ಅದಕ್ಕೆ. ಗೈಸ್ ನಾಳೆಗೆ ಫುಲ್ಲು ಪೊಲೀಸ್ ಫೋರ್ಸ್ ಬೇಕಾಗಿರೋದ್ರಿಂದ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಪೊಲೀಸ್ಗಳು. ತಮಿಳ್ನಾಡು ಪೊಲೀಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಚಂದ್ರಲಿಂಗಮ್ ಅಂತ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸೂರ್ಯಲಿಂಗಮ್ ಆಗಿತ್ತಲ್ಲ, ವಾಯುಲಿಂಗಮ್ ಆಗಿತ್ತು, ಈಗ ಚಂದ್ರಲಿಂಗಮ್. ಗಾಯ್ಸ್ ಲಾಸ್ಟ್ ಕುಬೇರಲಿಂಗಮ್ ಕೇಳ್ಕೊಳ್ಳೋದು ತುಂಬ ಇದೆ ಕುಬೇರಲಿಂಗನ ಹತ್ರ. ಗಾಯ್ಸ್ ಆವಾಗಲೇ 3 ಕಾಣ್ತಾ ಇತ್ತು ನಿಮಗೆ, ಅಲ್ಲೊಂದು ಅಲ್ಲಿಗೆ ಸೈಡಲ್ಲಿ ಕಾಣ್ತಾ ಇತ್ತು ಆ ಕಡೆ. ಸೊ ಅದೆಲ್ಲ ಹೋಗಿದೆ. ಸೊ ಈಗ ಒಂದು ಗೋಪುರ, ಅದ್ರ ಮುಂದೆ ಚಿಕ್ಕದು ಗೋಪುರ. ನೀವು ಆ ಸೈಡಲ್ಲಿ ವ್ಯೂ ತೋರಿಸಿದ್ವಿ, ಈ ಸೈಡಲ್ಲಿ ನೆಕ್ಸ್ಟ್ ಹಂಗೆ ಹೋದರೆ ಬರುತ್ತೆ. ಇನ್ನು 4 ಕಿಲೋಮೀಟ್ರ್ ಐತೆ, ಬನ್ನಿ ಗಾಯ್ಸ್ ಕವರ್ ಮಾಡೋಣ. ಹೋಗೋ ದಾರಿಯಲ್ಲಿ ತುಂಬ ಟೆಂಪಲ್ಗಳು ಸಿಗುತ್ತೆ ನಿಮಗೆ ನೋಡಿ. ಇಲ್ಲೂ ಅಷ್ಟೇ ಶ್ರೀ ವೆಂಕಟ ಅಭಿರಾಮ ಲಿಂಗಮ್ ಅಂತ ಇದೆ. ಸೊ ಲಿಂಗ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡ್ಬೋದಾಗಿರ್ತೀನಿ, ಸಖತ್ತಾಗಿದೆ ಮಾತ್ರ. ಇವಾಗ ಕುಬೇರಲಿಂಗಂಗೆ ಬಂದಿದ್ದೀವಿ, ಟೈಮ್ 8:30 ಆಗಿದೆ. ಕುಬೇರಲಿಂಗಮ್ ಹಣಕಾಸು ಸಮಸ್ಯೆ ಇದ್ದು, ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ, ಸಂಪಾದನೆ ಮಾಡಿದ್ದು ಅಂತಿದ್ದು, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಲಿಂಗ ದರ್ಶನ ಮಾಡಿ, ಈ ಲಿಂಗಕ್ಕೆ ಏನಾದರೂ ಒಪ್ಕೊಳ್ಳೋದಿದ್ದರೆ ಸೊ ಅದು ನೆರವೇರುತ್ತೆ ಅಂತ ನಂಬಿಕೆ. ಸೊ ಇವಾಗ ನಾವು ಕುಬೇರಲಿಂಗ ಹತ್ರ ಇದ್ದೀವಿ ನೋಡಿ, ಇಲ್ಲೇ ಕಾಣುತ್ತೆ ಗಿರಿ. ಸೊ ತಮಿಳ್ನಾಡು ಬಸ್ಗಳಿರ್ಬೋದು. ಕುಬೇರಲಿಂಗ ಮುಂದೆ ಇದ್ವಿ, ಬರೀ ಒಳಗಡೆ ಕುಬೇರಲಿಂಗ ಇದೆ. ಕುಬೇರಲಿಂಗಕ್ಕೆ ಹೋಗೋವಂಥ ದಾರಿ. ಹಣಕಾಸಿನ ಸಮಸ್ಯೆ ಯಾರಿಗಿಲ್ಲ ಗೈಸ್. ಈವನ್ ಅಂಬಾನಿ ಕೂಡ ಅಷ್ಟೊಂದು ಹಣವಂತನಾಗಿದ್ದರೂ ಅವ್ರಿಗೂ ಕೂಡ ಹಣಕಾಸಿನ ತೊಂದರೆ ಇದೆ, ಸಾಲ ಇರುತ್ತೆ. ಇದು ಮುಕ್ತಿ ಮಾರ್ಗ ಅಂತ ಕೇಳಿರ್ತೀರಾ. ಸೊ ಒನ್ಸ್ ಅದ್ರ ಒಳಗಡೆಯಿಂದ ಯಾರು ನುಗ್ಗಿ ಈ ಕಡೆ ಬರ್ತಾರೆ, ಸೊ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಮುಕ್ತಿ ಸಿಕ್ಕಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸೊ ಅವ್ರು ಮಾಡಿರೋ ಪಾಪ ಕರ್ಮಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ನೋಡ್ಬೋದು ಇಲ್ಲಿ ಫೋಟೋ ತೆಗಿಬಾರ್ದು ಅಂತಿದೆ. ಅವ್ರು ಎಷ್ಟೇ ದಪ್ಪ ಇರಲಿ, ಒಂದ್ಸರಿ ಆ ಮುಕ್ತಿ ಮಾರ್ಗದಲ್ಲಿ ನುಗ್ಗಿ ಕಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಗೈಸ್. ಸೊ ತುಂಬ ಜನ ಬರ್ತಾ ಇದ್ದಾರೆ ಮುಕ್ತಿ ಮಾರ್ಗದಲ್ಲಿ. ಇನ್ನೂ ಎಷ್ಟು ಜನ ನಿಂತಿದ್ದಾರೆ, ಅಲ್ಲಿವರೆಗೂ ಲೈನ್ ಐತೆ ಗೈಸ್. ಬನ್ನಿ ನಾವು ಬರೋಣ. ಮನುಷ್ಯನಿಗೆ ಅವ್ನು ಮಾಡುವಂಥ ಕರ್ಮಗಳು ಇದನ್ನೆಲ್ಲ ನಂಬಿಕೆ ಇದೆ. ಆದರೂ ಮುಕ್ತಿ ಸಿಗಬೇಕು ಅಂತ ಎಷ್ಟೆಲ್ಲ ಇದು ಮಾಡ್ತಾನೆಲ್ಲ. ಇಲ್ಲಿ ಮುಕ್ತಿ ಮಾರ್ಗ ಅಂತ, ಮೋಕ್ಷ ಮಾರ್ಗ ಅಂತ ಕರೀತಾರೆ ನೋಡ್ಬೋದು ಇಲ್ಲಿ. ಸೊ ಈ ಕಡೆಯಿಂದ ನುಗ್ಗಿ ಈ ಕಡೆ ಬರ್ತಾ ಇದ್ದಾರೆ ಎಲ್ಲರೂ. ಇದು ಒಂದು ತಿರುವಣ್ಣಾಮಲೆಯಲ್ಲಿ ತುಂಬ ಜನ ಬರುವಂಥದ್ದೆಲ್ಲ ವೆಯ್ಟ್ ಮಾಡೋವಂಥದ್ದು ನೋಡ್ಬೋದು. 1/2 ಅವರ್ ಮೇಲಾಗುತ್ತೆ ವೆಯ್ಟ್ ಮಾಡಬೇಕು ಗೈಸ್, ಒಂದ್ಸಲ ಆದರೂ ಹೋಗಿ ಬರಬೇಕಂತ. ಇದನ್ನು ನಮ್ಮ ಬೇರೆ ಕಡೆ ಟೆಂಪಲಲ್ಲೂ ಈ ಥರ ಮಾಡಿದ್ರೆ ತುಂಬ ಜನ ನುಗ್ಗಿ ಕಳೀತಾರೆ ಆ ಕಡೆಗೆ. ಎಷ್ಟೋ ಆದಮೇಲೆ ಕನ್ನಡದವರು ಒಬ್ಬರು ಸಿಕ್ಕಿದ್ದಾರೆ ನಮಗೆ ಗೈಸ್. ಇದನ್ನೇ ಮುಕ್ತಿ ಮಾರ್ಗ ಅಂತ ಕರೀತಾರೆ. ಯಾರು ಈ ಕಡೆಯಿಂದ ಕಡೆಗೆ ಹೋಗ್ತಾರೆ ಅವ್ರಿಗೆ ಮುಕ್ತಿ ಪ್ರಾಪ್ತಿ ಆಗುತ್ತಂತೆ. ಸೊ ಏನಾದರೂ ನಾವು ಸ್ವರ್ಗ ಪ್ರಾಪ್ತಿ ಆದಾಗ, ಚಿತ್ರಗುಪ್ತ ಓಪನ್ ಮಾಡಿದಾಗ, ಸೊ ಇದರಲ್ಲಿ ಒಂದ್ಸಲ ಆದರೂ ನುಗ್ಗು ಕಡ್ದಿದ್ರೆ ಸೊ ನಿಮಗೆ ಮುಕ್ತಿ ಸಿಕ್ಕಿದೆ ಅಂತ ಬರ್ಕೊಳ್ತಾರಂತೆ. ಸೊ ನಂಬಿಕೆ ಗೊತ್ತಿಲ್ಲ, ನೋಡಿ ಇಷ್ಟೆಲ್ಲ ಬರ್ತಾ ಇದ್ದಾರೆ. ಕೊಡಿ ಮೊಬೈಲ್ ಕೊಡಿ ಅಲ್ಲಿ.
ಇಲ್ಲಿಂದನೇ ಮಾಡ್ತೀರಾ? ಏ ಅಲ್ಲಿ ತಗೊಳ್ಳಿ ಮೊಬೈಲ್ ತಗೊಳ್ಳಿ. ಇಲ್ಲ ನಾನು ಬರ್ಬೇಕಾಯ್ತು ಆಗುತ್ತಾನೆ ಕೈ ಮಾಡಿದೆ ನಾನು ಸ್ನಾನ ಆಗುತ್ತೆ ನನ್ನ ಕೈ ಸಿಗಲ್ರಿ. ಗಾಯ್ಸ್ ಎಕ್ಸಾಕ್ಟಾಗಿ 9 ಗಂಟೆ ಆಗಿದೆ. ಸೊ ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದಾಯ್ತು. ಏನಾದರೂ ಮಾಡಿದರೆ ಮೋಕ್ಷ ಸಿಗುತ್ತೆ ಅಂತ ಒಂದು ನಂಬಿಕೆ ಗಾಯ್ಸ್, ಅದನ್ನು ಆ ಕಡೆಯಿಂದ ಬಂದಾಯಿತು. ಸೊ ಬನ್ನಿ ಹೋಗೋಣ ಟೆಂಪಲ್ ಕಡೆ. 9 ಗಂಟೆ ಆಗಿದೆ ಟೈಮು. ನೋಡ್ಬೋದು ಇಲ್ಲಿ ಗಿರಿ ಪ್ರದಕ್ಷಿಣೆ ಆಲ್ಮೋಸ್ಟ್ ಕವರ್ ಆಗಿದೆ. ಇನ್ನೊಂದೇ ಲಿಂಗಮ್ ಇದೆ. ಸೊ ಕಂಪ್ಲೀಟ್ ಮಾಡೋಣ ಬನ್ನಿ. ಈ ಸರ್ಕಲ್ ನಾನು ನೋಡ್ತಾ ಇದ್ದೆ ತುಂಬ ಸರಿ. ಸೊ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬಂದರೆ ಇಲ್ಲೊಂದು ಯಾವುದೋ ಆರ್ಚ್ ಇದೆ ವಿತ್ ಇಲ್ಲಿಂದ ನಿಮಗೆ ಸಖತ್ತಾಗಿ ಕಾಣುತ್ತೆ ನೋಡಿ ಗೋಪುರ, ಗಿರಿ ಪ್ರದಕ್ಷಿಣೆ ಗೋಪುರ ಎಲ್ಲ ಕಾದ್ಬಿಟ್ಟೈತೆ. ಬರೀ ಗಾಲಿಕ್ತವ್ರಂತೂ ಸ್ವಲ್ಪ ಇದಾಗುತ್ತೆ, ಸಾಕ್ಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲಿ ಬಸವನೇ ಹೆಂಗೆ ಸ್ಟ್ಯಾಚು ಆಗಿ ನಿಲ್ಸವ್ರೆ. ಇಲ್ಲಿಂದ ಸ್ಟ್ರೈಟ್ ಹೋಗೋದಷ್ಟೇ. 9:15 ಆಯ್ತು ಬರ್ತಾ ಇದೆ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದೆ ಗಿರಿ ಪ್ರದಕ್ಷಿಣೆ. ಸೊ ಇದನ್ನು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಶಿವಗಂಗೆ ಹೋಗಿದ್ದೆ, ಅದು ಬಿಟ್ಟರೆ ನಾಗುಮಲೆದಾಗಿತ್ತು. ಇದು 3ನೇದು ಅಂತ ಹೇಳ್ಬೋದು ಗಾಯ್ಸ್. ಐಟಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ಇಳಿದಿದ್ದು. ಸೊ ಹಿಂಗೆ ಸ್ಟ್ರೈಟ್ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಮುಗ್ದಿದೆ ಗಾಯ್ಸ್. ಸೊ ಗಿರಿ ಪ್ರದಕ್ಷಿಣೆ ಒಂದು ರೌಂಡ್ ಈಗ ಬಸ್ ಸ್ಟಾಪಿಂದ ಬಂದಿದ್ವಲ್ಲ ಅಲ್ಲಿಗೆ ಬಂದಾಯಿತು. ಇದು ಸಿಟಿ. ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಟೆಂಪಲ್ ಹತ್ರ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ನಾಳೆ ಚೈತ್ರ ಪೂರ್ಣಿಮೆ ಇದೆ, ಸಿಗೋಣ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು, ಲಾಸ್ಟ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಹೆಂಗಿತ್ತು. ಸೊ ಗಾಯ್ಸ್ ಅಂತಿಂತು ಗಿರಿ ಪ್ರದಕ್ಷಿಣೆ ಮುಗಿತು. ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದೆ. ಸೊ ಇವಾಗ 9:15 ಆಗಿದೆ. ಇವಾಗ ಹೋಗಿ ದರ್ಶನ ನಿಂತ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ದರ್ಶನ ಆದರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನಮ್ಮ ಕೈಯಲ್ಲೂ ನಡೆಯುವಂಥ ಶಕ್ತಿ ಕೊಟ್ಟಿದ್ದಾನೆ ದೇವರು. ಇಷ್ಟು ದಿನ ಆದಮೇಲೆ ಕರೆಸ್ಕೊಂಡು ಸೊ ಗಿರಿ ಪ್ರದಕ್ಷಿಣೆ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಟೆಂಪಲ್ ನೋಡಿ, ಈಗ ಟೆಂಪಲ್ ತೋರಿಸ್ತೀನಿ. ಇಲ್ಲೇ ಗಿರಿ ಕಾಣ್ತಾ ಇದೆಯಲ್ಲ, ಇದ್ರ ಸುತ್ತನೇ ನಾವು ಇವಾಗ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಹಾಕಿದ್ದು. ಸೊ ಶ್ರೀ ಭೂತನಾರಾಯಣ ಪೆರುಮಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಂದನೇ ಹೋಗುವಂಥದ್ದು. ಸೊ ಬನ್ನಿ ಮತ್ತೆ ಟೆಂಪಲ್ ಹತ್ರ ಹೋಗೋಣ, ಮೇನ್ ಟೆಂಪಲ್. 14 ಕಿಲೋಮೀಟರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಈಗ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಮುಗಿಸಿಕೊಂಡು ಸೊ ಗಾಯ್ಸ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗಾಯ್ಸ್ ಪಲ್ಲಕ್ಕಿ ಉತ್ಸವ ನೋಡ್ಬೋದು ಇಲ್ಲಿ. ಸಖತ್ತಾಯ್ತು ಮಾತ್ರ ಟೆಂಪಲ್. ಅಲ್ಲಿ ಗೋಪುರ ನೋಡ್ಬೋದಾಗಿರುತ್ತೆ. ಇಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ, ಆದರೂ ಮಾಡಿಸ್ಬೋದಾಗಿರುತ್ತೆ ಗಾಯ್ಸ್. ಇಲ್ಲಿ ನೋಡ್ಬೋದು, ಇದೆ ಮೇನ್ ಗೋಪುರ. 5 ಟಮರಿಂಡು, 5 ಸ್ವೀಟ್, 100 ರೂಪಾಯಿ. ಗಾಯ್ಸ್ ಎಲ್ಲ ಇಲ್ಲಿ ನವ ಗೋಪುರಗಳನ್ನ ನೋಡ್ತಾ ಇದ್ದಾರೆ. ಯೂಶ್ವಲಿ ಇದು 9 ಗೋಪುರ ಇದೆ ಮೇಯ್ನಾಗಿ.